ಏಡಿಕಾಯಿ, ಫಿಶ್ಶು, ಶ್ರಿಮ್ಸು, ನೋಡಿ ಇದು ಆಕ್ಟೋಪಸ್ ಇದು. ಮತ್ತು ಇಲ್ಲಿ ನೋಡಿ ಶಂಕುಳ ಅಂತಾರಲ್ಲ ಅದು. ಇಲ್ಲಿ ನೋಡಿ ಎಸ್ ಅಂದ್ಕೊಂಡೆ ನೋಡಿ, ಹಲ್ಸ್ಟೆಂಡ್ ಥರಾನೇ ನೋಡಿ, ಹೊಸ ಥರ ಏನೇನೋ ಐಟಮ್ಗಳಿದೆ ಇಲ್ಲಿ. ನಾನು ನೋಡೇ ಇಲ್ಲ ಬಿಡಿ ಇವೆಲ್ಲ. ನೈಸ್ ಕ್ಲೀನ್. ಇಲ್ಲಿ ನೋಡಿ, ಇಲ್ಲಿ ಎಫಿಲ್ ಟವರೇ ಮಾಡ್ಬಿಟ್ಟಿದ್ದಾರೆ, ಸೂಪರ್ ಆಗಿದೆ. ಹೇ ಗೈಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಇವತ್ತು ನಾವು ಥೈಲ್ಯಾಂಡಲ್ಲಿ ಮಾಲ್ 21 ಅನ್ನುವಂತಹ ಒಂದು ಮಾಲ್ಗೆ ಬಂದಿದ್ದೀವಿ. ನೋಡ್ತಾ ಇದ್ದೀರಾ, ಸೇಮ್ ಲೈಕ್ ಒರಾಯನ್ ಮಾಲ್, ಮಂತ್ರಿ ಮಾಲ್ ಹೆಂಗಿರುತ್ತೆ ಅದೇ ಥರ ಮಾಲ್ನೇ. ಸೊ ಇದು ಮಾಲ್ 21 ಅಂದ್ಬಿಟ್ಟು ನೋಡ್ತಾ ಇದ್ದೀರಾ ನೋಡಿ, ಎಲ್ಲ ಥರ ಸೀ ಫುಡ್ಸ್ನ ಸಹ ಇಲ್ಲಿ ಅವರು ಕಟ್ ಮಾಡಿಟ್ಟಿದ್ದಾರೆ. ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ಇಲ್ಲಿ ನೋಡಿ, ಇದು ಏಡಿಕಾಯಿ, ಇದು ಫಿಶ್ಶು, ಅಲ್ಲಿ ಮತ್ತೆ ಫಿಶ್ ಕಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ಶ್ರಿಮ್ಸ್ ನೋಡಿ ಇಲ್ಲಿ ಕಟ್ ಮಾಡಿಟ್ಟಿದ್ದಾರೆ. ಸೊ ಇದು ಒಂದು ಬೌಲ್ ಲೆಕ್ಕ, ಒಂದು ಬೌಲ್ ತೊಗೊಂಡ್ರೆ ಅದರಲ್ಲಿ ಎಲ್ಲ ಮಿಕ್ಸ್ ಮಾಡಿ ನೋಡಿ, ಏಡಿಕಾಯಿ, ಫಿಶ್ಶು, ಶ್ರಿಮ್ಸು, ಆಮೇಲೆ ಈ ಗ್ರೀನ್ ಲೀವ್ಸು ಎಲ್ಲ ಆ್ಯಡ್ ಆಗಿರುತ್ತೆ. ಸೊ ಒಂದು ಬೌಲ್ ಥರ, ಒಂದು ಬೌಲ್ ಫುಲ್ ಕೊಟ್ಟರೆ ಅವ್ರು ಅದನ್ನ ಅಲ್ಲೇ ಪ್ರಿಪೇರ್ ಮಾಡಿಬಿಟ್ಟು ನಮಗೆ ಕೊಡ್ತಾರೆ. ಸೊ ಡಿಫ್ರೆಂಟ್ ಟೈಪ್ಸ್ ಆಗಿರುವಂಥ ನೋಡಿ ಎಲ್ಲ ಥರ. ಇದೇನು ಅಂತ ನನಗೆ ಗೊತ್ತಾಗ್ತಿಲ್ಲ, ಮೋಸ್ಟ್ಲಿ ಆಲೂಗಡ್ಡೆ ಅಲ್ಲ, ಏನೋ ಇದು ಸಿ ಅನಿಮಲ್ ಅನಿಸುತ್ತೆ. ಆಮೇಲೆ ಆಯಿಲ್ಲು ಏನೇನೋ ಇಟ್ಟಿದ್ದಾರೆ. ಇಲ್ಲಿ ನೋಡಿ, ಇದು 100 ಗ್ರಾಮ್ 89 ಬಾಟ್ ಅಂತೆ. ಸೊ ಇದು ಏನೋ ಅಂತಲೇ ಗೊತ್ತಾಗ್ತಾ ಇಲ್ಲ. ಬಟ್ ನನಗೆ ಸ್ಮೆಲ್ಲು ಹಲ್ಸ್ನೆಂಡ್ ಸ್ಮೆಲ್ ಬರ್ತಾ ಇದೆ. ಮೋಸ್ಟ್ಲಿ ಹಲ್ಸ್ನೆಂಡೇನಾ, ಮೋಸ್ಟ್ಲಿ ಥೈಲ್ಯಾಂಡಲ್ಲಿ ಹಲ್ಸ್ನೆಂಡ್ ಹೆಂಗಿರ್ಬೋದೇನೋ ನಂಗೆ ಗೊತ್ತಿಲ್ಲ. ಇಲ್ಲಿ ನೋಡಿ ಎಸ್ ಅಂದ್ಕೊಂಡೆ ನೋಡಿ, ಹಲ್ಸ್ನೆಂಡ್ ಥರಾನೇ ಸೇಮ್ ಹಲ್ಸ್ನೆಂಡ್ ವಾಸನೆ ಬರ್ತಿರ್ಬೋದು. ಬಟ್ ಇದು ಹಲ್ಸ್ನೆಂಡ್ ಅಲ್ಲ, ಒಂಥರ ಡಿಫ್ರೆಂಟ್ ಆಗಿರುವಂಥ ಒಂದು ಫ್ರೂಟು. ಗಮ್ಮತ್ ಸ್ಮೆಲ್ ಬರ್ತಾ ಇದೆ. ಇಲ್ಲಿ ನೋಡಿ, ಡಿಫ್ರೆಂಟ್ ಆಗಿರೋ ಹಣ್ಣು, ನಾನು ನೋಡೇ ಇಲ್ಲ ಬಿಡಿ ಇವೆಲ್ಲ. ಓಕೆ, ಪೊಮೊಗ್ರಾನೇಟ್ ಇದೆ, ಇಲ್ಲಿ ಆರೆಂಜ್ ಇದೆ. ಇದು ಹಣ್ಣು ನನಗೆ ಅಂತ ಗೊತ್ತಿಲ್ಲ. ಸೊ ಸೂಪರ್ ಆಗಿದೆ ನೋಡಿ. ಓಕೆ, ಹಂಗೆ ಮುಂದೆ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ಎಫಿಲ್ ಟವರೇ ಮಾಡ್ಬಿಟ್ಟಿದ್ದಾರೆ, ಸೂಪರ್ ಆಗಿದೆ, ಸಕ್ಕತ್ತಾಗಿದೆ ನೋಡಿ. ಎಷ್ಟು ಶೈನಿಂಗ್ ಹೊಡಿತಾ ಇದೆ ಅದು ಎಫಿಲ್ ಟವರ್. ಸಡನ್ನಾಗಿ ನೋಡಿದ್ರೆ ನಿಜವಾಗ್ಲೂ ಪ್ಯಾರಿಸ್ಗೆ ಬಂದಿದ್ದೀವಿ ಅಂತ ಅನಿಸ್ತಾ ಇದೆ ನೋಡಿ. ಮಾಲ್ ಹೆಸರು ಹೇಳಿದ್ನಲ್ಲ, ಮಾಲ್ ಹೆಸರು ಟರ್ಮಿನಲ್ 21 ಅಂದ್ಬಿಟ್ಟು ಪಟಾಯಲ್ಲಿರೋದು ಇದು. ಸೊ ಇದು ಮೋಸ್ಟ್ಲಿ ಏನೋ ಶೋ ಅಥವಾ ಏನೋ ಫೆಸ್ಟಿವಲ್ ಏನೋ ಬರ್ತಾ ಇದ್ದಂಗಿದೆ ಮೋಸ್ಟ್ಲಿ. ಸೊ ಅದಕ್ಕೆ ಮಾಡಿದ್ದಾರೆ ನೋಡಿ, ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನೋಡಿ, ಇದೆಲ್ಲ ಏನೋ ಅಂತಲೇ ಗೊತ್ತಿಲ್ಲ. ನಾನು ಸಡನ್ನಾಗಿ ನೋಡಿ ಬೀಡ ಅಂದ್ಕೊಂಡೆ, ಬಟ್ ಇದು ಬೀಡ ಅಲ್ಲ ಆಯಿತಾ. ಆಮೇಲೆ ಇಲ್ಲಿ ನೋಡಿ ಇದು ಸೀ ಫುಡ್ ಅನಿಸುತ್ತೆ. ಇದೇನು ಅಂತಲೂ ಗೊತ್ತಿಲ್ಲ ನನಗೆ. ಇಲ್ಲಿ ನೋಡಿ, ಹೊಸ ಥರ ಏನೇನೋ ಐಟಮ್ಗಳಿದೆ ಇಲ್ಲಿ. ನೋಡಿ, ಇದು ಏನು ಅಂತಲೂ ಗೊತ್ತಿಲ್ಲ. ಸೊ ಏನೇನೋ ಇದೆ ಇಲ್ಲಿ. ಮತ್ತು ಈ ಕಡೆ ಬಂದರೆ ಇಲ್ಲಿ ಫ್ರೂಟ್ಸು. ಓಕೆ ನೋಡಿ, 80 ಬಾತ್ ಇದಕ್ಕೆ. ಸೊ ಆಲ್ಮೋಸ್ಟ್ 200 ರೂಪಾಯಿ ನೋಡಿ. ಇವೆಲ್ಲ 200 ರೂಪಾಯಿ ಕೊಡಬೇಕು ಆಲ್ಮೋಸ್ಟ್. ಇಲ್ಲಿ ನೋಡಿ, ಏನೋ ಚಿಪ್ಸ್ಗಳು ಇಟ್ಟಿದ್ದಾರೆ ಇಲ್ಲಿ. ಮ್ಯಾಂಗೋ, ಡ್ರೈಡ್ ಮ್ಯಾಂಗೋ 1 ಪ್ಯಾಕ್ 200 ಬಾತ್. ಸೊ ಟೇಸ್ಟ್ ಮಾಡು ಅಂತ ಇದ್ದಾರೆ. ನೈಸ್ ಕ್ಲೀನ್. ಡ್ರೈಡ್ ಮ್ಯಾಂಗೋ ಹೆಂಗಿರುತ್ತೆ, ಮ್ಯಾಂಗೋನ ಒಣಗಿಸಿದ್ದಾರೆ, ಅದರಿಂದ ಮಾಡಿರೋದು. ಸೂಪರ್ ಆಗಿದೆ. ಎಷ್ಟೊಂದು ವೆರೈಟಿ ಆಗಿರೋಂಥ ಎಲ್ಲ ಇಟ್ಟಿದ್ದಾರೆ ನೋಡಿ. ಡ್ರೈಡ್ ಮ್ಯಾಂಗೋ 1 ಪ್ಯಾಕ್ 200 ಬಾತ್, 3 ಪ್ಯಾಕ್ಸ್ 500 ಬಾತ್. ಇಟ್ಸ್ ವೆರಿ ಸೂಪರ್. ಯಾ ಆಲ್ ರೈಟ್. ಓಹೋ ಬನ್ನಿ. ಓಕೆ, ಎಳ್ನೀರಿಲ್ಲಿ. ಓಕೆ, ಪಿಜ್ಜಾ 59 ಬಾತ್. ಓಕೆ, ಇಲ್ಲಿ ನೋಡಿದ್ರೆ ಗುರು, ಇಲ್ಲಿ ನೋಡಿ ಆಕ್ಟೋಪಸ್ಸು ಸ್ಮಾಲ್, ಮೀಡಿಯಮ್, ಲಾರ್ಜು 50, 100, 200 ಬಾತು ನೋಡಿ. ಇದು ಆಕ್ಟೋಪಸ್ ಇದು. ಮತ್ತು ಇಲ್ಲಿ ನೋಡಿ ಶಂಕುಳ ಅಂತಾರಲ್ಲ ಅದು, ಗ್ರಿಲ್ಡ್ ಶ್ರಿಮ್ಸ್ ಇದು. ಇಲ್ಲಿ ನೋಡಿ ಶ್ರಿಮ್ಸು. ಆಮೇಲೆ ಇಲ್ಲಿ ನೋಡಿ ಗ್ರಿಲ್ಡ್ ಶ್ರಿಂಪ್, ಇದು ಶ್ರಿಮ್ಸು, ಇದು ದೊಡ್ಡದು ಅಷ್ಟೇ ಇದು ಆಯಿತಾ. ಓಕೆ, ಮತ್ತು ಪೊಮೊಗ್ರಾನೇಟು. ಓಕೆ, ಇಲ್ಲಿದೆ. ಓಕೆ, ಇಲ್ಲಿ ಇದು ಫ್ರೂಟ್ಸು ಏನೋ ಬನ್ನ. ಓಕೆ, ಬನ್ ಅಲ್ಲಿ ನೋಡಿ. ಓಕೆ, ಅಲ್ಲಿ ಲೈವಾಗಿ ಮಾಡಿಕೊಡ್ತಾರೆ. ಯಾವ ಕಾಂಬಿನೇಷನ್ ಬೇಕೋ ಅದು ಹೇಳಿಕೊಟ್ರೆ ಅದು ಮಾಡಿಕೊಡ್ತಾರೆ. ಆ್ಯಪಲ್ಸ್ ನೋಡಿ ಯಾವ ಕಲರ್ ಇದೆ ಅಲ್ಲಿ, ಅಪ್ಪ. ಓಕೆ,
ಸೊ ಇಲ್ಲಿ ಬಂದರೆ ಇದು ಹೆಸರು ಕೂಡ ನನಗೆ ಕೇಳಬೇಡಿ, ಅದು ಎಲ್ಲ ಬರೀ ಥೈ ಲ್ಯಾಂಗ್ವೇಜೆಲ್ಲ ಇದೆ. ಸೊ ಹೆಸರು ನಂಗೆ ಗೊತ್ತಾಗ್ತಾ ಇಲ್ಲ. ಮೇ ಬಿ ಇದು ಹಾಟ್ ಡಾಗ ಇರ್ಬೋದೇನೋ ಅಷ್ಟೇ, ಅದು ಒಂದು ಗೊತ್ತಷ್ಟೇ, ಅದು ಯಾವುದು ಗೊತ್ತಿಲ್ಲ. ಓಕೆ, ನನಗೆ ಮುಂದೆ ಹೋಗೋಣ. ಓಕೆ, ಇಲ್ಲಿ ಬಂದರೆ ಇಲ್ಲಿ ಶಾಪಿಂಗು. ಓಕೆ, ಈ ಕಡೆ ಕ್ಲೋತಿಂಗ್. ಫೋಟೋ ತೆಗಿರಿ. ಸ್ನೇಹಿತರೆ, ಫೈನಲಿ 21 ಮಾಲ್ 21ನಲ್ಲಿ ನೋಡಬೇಕಾದೆಲ್ಲ ನೋಡಿದ್ವಿ, ಎಕ್ಸ್ಪ್ಲೋರ್ ಮಾಡಾಯಿತು. ಬಹಳ ದೊಡ್ಡ ಮಾಲು, ತುಂಬ ಶಾಪಿಂಗ್ ಮಾಡೋಕ್ಕೆ ಒಳ್ಳೆ ಜಾಗ ಅಂತ ಹೇಳ್ಬೋದು. ನೋಡಿ ಎಷ್ಟು ದೊಡ್ಡ ಗೇಟ್ ಇದೆ ಇಲ್ಲಿಂದ, ಸಖತ್ತು ದೊಡ್ಡ ಎಸ್ಕಲೇಟ್ರು. ನೋಡಿ ನಾವು ಹತ್ತಿದ್ದು ಆಲ್ಮೋಸ್ಟ್ ಅಲ್ಲಿ ಆಯಿತಾ, ಎಷ್ಟು ದೂರ ಇದೆ ನೋಡಿ, ಅಲ್ಲಿ ತನಕ ಎಸ್ಕಲೇಟ್ರ್ ಇದೆ. ಸೊ ಒನ್ ಆಫ್ ದ ಲಾಂಗೆಸ್ಟ್ ಎಸ್ಕಲೇಟ್ರ್ ನನ್ನ ಲೈಫಲ್ಲಿ ಸೋಫಾರ್ ನಾನು ಮಾಡಿರೋದು. ಸೊ ತುಂಬ ಉದ್ದವಾಗಿರುವಂಥ ಎಸ್ಕಲೇಟ್ರ್ ಇದು. ಸೊ ಸೂಪರ್ ಆಗಿದೆ. ಸೊ ನೀವು ನೋಡ್ಬೋದು ಅಲ್ಲಿ ಅರೈವಿಂಗ್ ಅಟ್ ಪ್ಯಾರಿಸ್ ಅಂತಿದೆ. ಸೊ ಇದೇ ಥರ ಇಲ್ಲಿ ತುಂಬ ಗೇಟ್ಸ್ ಇದೆ. ಲೈಕ್ ಅರೈವಿಂಗ್ ಅಟ್ ಇಟಲಿ, ಅರೈವಿಂಗ್ ಅಟ್ ಟೋಕಿಯೋ, ಆ ಥರ ತುಂಬ ಗೇಟ್ಸ್ಗಳಿದೆ. ಸೊ ಜಸ್ಟ್ ರೆಪ್ಲಿಕಾ ಅಷ್ಟೇ. ಸೊ ನಿಜವಾಗ್ಲೂ ನಾವು ಆ ದೇಶಕ್ಕೆ ಹೋಗ್ತಾ ಇಲ್ಲ, ಆ ಥರ ರೆಪ್ಲಿಕಾ ಮಾಡಿದ್ದಾರೆ. ಸೊ ಅರೈವಿಂಗ್ ಅಟ್ ಪ್ಯಾರಿಸ್, ಗೇಟ್ ನಂಬರ್ G. ಸೊ ಇವಾಗ ನಾವು ಗೇಟ್ ನಂಬರ್ 2 ಇಂದ ಹೊರಗೆ ಹೋಗ್ತೀವಿ. ಸೊ ನಾವು ಬಂದಿದ್ದು ಗೇಟ್ ನಂಬರ್ 2ನೇ. ಸೊ ಹೊರಗೆ ಹೋಗೋದು ಸಹ ಗೇಟ್ ನಂಬರ್ 2 ಇಂದ ನಾವು ಹೊರಗೆ ಹೋಗ್ತೀವಿ. ಆಲ್ ರೈಟ್. ಸೊ ಇವತ್ತಿನ ವೀಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಇದೇ ಥರ ಒಳ್ಳೆ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರ್ತಾ ಇರ್ತೀನಿ. ಇನ್ನು ಥೈಲ್ಯಾಂಡಲ್ಲಿ ಎಕ್ಸ್ಪ್ಲೋರ್ ಮಾಡುವಂಥ ಜಾಗ ತುಂಬ ಇದೆ. ಎಲ್ಲ ವೀಡಿಯೋಸು ನೋಡಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನಮಸ್ಕಾರ, ಮತ್ತೆ ಸಿಗೋಣ.